Tremendous theft and fraud going on in that state because you have an incompetent governor, grossly incompetent governor, and a corrupt governor on my mind when I see the kind of death. ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣದಲ್ಲಾದರೂ ಯುದ್ಧ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಥರದ ಒಂದು ಚರ್ಚೆಗೆ ಕಾರಣವಾಗಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಪೋಸ್ಟ್. ಇರಾನ್ನಲ್ಲಿ ಖಮೇನಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಈಗಾಗಲೇ 2,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಸಾವನ್ನಪ್ಪಿರೋ ವರದಿಯಾಗಿದೆ. ಇದರ ಬೆನ್ನಲ್ಲೇ ಅಲ್ಲಿನ ಪ್ರತಿಭಟನಾಕಾರರಿಗೆ ಟ್ರಂಪ್ ಬೆಂಬಲವನ್ನ ಘೋಷಿಸಿದ್ದಾರೆ. ನೀವು ಪ್ರತಿಭಟನೆಯನ್ನ ಮುಂದುವರಿಸಿ, ಸರ್ಕಾರಿ ಆಸ್ತಿಗಳನ್ನ ವಶಪಡಿಸಿಕೊಳ್ಳಿ ಅನ್ನೋ ಹಾಗೆ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಆಡಳಿತ ವಿರೋಧಿ ಪ್ರತಿಭಟನಾಕಾರರಿಗೆ ಪ್ರತಿಭಟನೆ ಮುಂದುವರಿಸಿ ಹಾಗೆ ಇರಾನ್ನ ಸಂಸ್ಥೆಗಳನ್ನ ಸ್ವಾಧೀನಪಡಿಸಿಕೊಳ್ಳೋ ಹಾಗೆ ಕೇಳ್ಕೊಂಡಿದ್ದಾರೆ. ಅಮೆರಿಕದಿಂದ ಸಹಾಯ ಬರ್ತಿದೆ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಟ್ರಂಪ್ ಇರಾನ್ನ ಅಧಿಕಾರಿಗಳ ಜೊತೆಗಿನ ಅಮೆರಿಕ ಆಡಳಿತದ ಎಲ್ಲ ಸಭೆಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇರಾನ್ನಲ್ಲಿ ಹಿಂಸಾಚಾರದ ನಡುವೆ ಈ ಪ್ರಮುಖ ಬೆಳವಣಿಗೆ ನಡೆದಿದ್ದು ಇದು ಯುದ್ಧದ ಮುನ್ಸೂಚನೆ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಪ್ರತಿಭಟನಾಕಾರರಿಗೆ ಬಹಿರಂಗ ಬೆಂಬಲವನ್ನ ನೀಡಿದ್ದಾರೆ. ಅವರು ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಈ ತರದ ಒಂದು ಬೆಂಬಲವನ್ನ ಅನೌನ್ಸ್ ಮಾಡಿರೋದು, ಇರಾನ್ನ ದೇಶಭಕ್ತರೇ ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡಿ, ನಿಮ್ಮ ಸಂಸ್ಥೆಗಳನ್ನ ನಿಮ್ಮದು ಮಾಡಿಕೊಳ್ಳಿ, ಕೊಲೆಗಾರರು ಮತ್ತು ದುರುಪಯೋಗ ಮಾಡೋರ ಹೆಸರುಗಳನ್ನ ಅಳಿಸಿ, ಅವರು ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಪ್ರತಿಭಟನಾಕಾರರ ಅರ್ಥಹೀನ ಹತ್ಯೆ ನಿಲ್ಲೋ ತನಕ ನಾನು ಇರಾನ್ನ ಅಧಿಕಾರಿಗಳೊಂದಿಗಿನ ಎಲ್ಲ ಸಭೆಗಳನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಸಹಾಯ ತನ್ನ ಹಾದಿಯಲ್ಲಿದೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಹೆಚ್ಚಿನ ಹಿಂಸಾಚಾರ ನಡೆಸಿದ್ರೆ ಅಮೆರಿಕ ಸೇನಾ ದಾಳಿ ಸೇರಿದ ಹಾಗೆ ಬಲವಾದ ಕ್ರಮ ತೆಗೆದುಕೊಳ್ಳುತ್ತೆ ಅಂತಾನೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಸರ್ಕಾರ ಮಾತುಕತೆಗೆ ಮುಂದಾಗಿದೆ ಅಂತಾನೂ ತಿಳಿಸಿದ್ದಾರೆ. ಆದರೆ ಹಿಂಸೆ ನಿಲ್ಲದೆ ಇದ್ರೆ ಕ್ರಮ ತೆಗೆದುಕೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅತ್ತ ಇರಾನ್ ದೀರ್ಘಕಾಲದಿಂದ ತೀವ್ರವಾಗಿ ಸೈದ್ಧಾಂತಿಕವಾಗಿ ವಿರೋಧಿಸ್ತಾ ಇರೋ ಇಸ್ರೇಲ್ ಕೂಡ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡ್ತಾ ಇದೆ. ಇಸ್ರೇಲ್ನ ರಕ್ಷಣಾ ಮತ್ತು ರಾಜಕೀಯ ಅಧಿಕಾರಿಗಳು ಇರಾನ್ ಪ್ರತಿಭಟನಾಕಾರರಿಗೆ ಬೆಂಬಲ ಕೊಟ್ಟಿದ್ದಾರೆ. ಇಸ್ರೇಲ್ನ ಭದ್ರತಾ ಸಚಿವ ಸಂಪುಟ 2 ಗಂಟೆಗಳಲ್ಲಿ ಸ್ಥಳೀಯ ಸಮಯ ಸಂಜೆ 7 ಗಂಟೆಗೆ ಸಭೆ ಸೇರಿದ್ದು ಮುಂದಿನ ಹೆಜ್ಜೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಇರಾನ್ನಲ್ಲಿ ಪ್ರಸ್ತುತ ನಡೀತಾ ಇರೋ ದೊಡ್ಡ ಮಟ್ಟದ ಸರ್ಕಾರ ವಿರೋಧಿ ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಆರ್ಥಿಕ ಸಂಕಷ್ಟ, ಹಣದುಬ್ಬರ, ದಬ್ಬಾಳಿಕೆ ವಿರುದ್ಧ ಡಿಸೆಂಬರ್ ಕೊನೆಯಿಂದ ಶುರುವಾಗಿರೋ ಈ ಪ್ರತಿಭಟನೆಗಳು ದೇಶಾದ್ಯಂತ ಹರಡಿಕೊಂಡಿದೆ. ಮಾನವ ಹಕ್ಕು ಸಂಘಟನೆಗಳ ಪ್ರಕಾರ ಸರ್ಕಾರದ ದಮನಕಾರಿ ಕ್ರಮಗಳಿಂದ 2,000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಹಾಗೆ ಸಾವಿರಾರು ಮಂದಿಯನ್ನ ಬಂಧಿಸಲಾಗಿದೆ. ಇತ್ತೀಚೆಗೆ ಟ್ರಂಪ್ ಇರಾನ್ನೊಂದಿಗೆ ವ್ಯಾಪಾರ ಮಾಡೋ ದೇಶಗಳ ಮೇಲೂ ಕೂಡ 25% ಸುಂಕ ವಿಧಿಸೋದಾಗಿ ಹೇಳ್ಕೊಂಡಿದ್ದಾರೆ. ಇದು ಇರಾನ್ ಮೇಲೆ ಆರ್ಥಿಕ ಒತ್ತಡ ಹೆಚ್ಚಿಸೋ ಪ್ರಯತ್ನ. ಇರಾನ್ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಟ್ರಂಪ್ ರವರನ್ನ ಟೀಕೆ ಮಾಡಿ ಅಮೆರಿಕ ತನ್ನದೇ ದೇಶದ ಸಮಸ್ಯೆಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇದರ ನಡುವೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಘ್ವಿ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ, ಆದರೆ ಸಮಾನ ಗೌರವದ ಮಾತುಕತೆಗೂ ರೆಡಿ ಅಂತ ಹೇಳಿದ್ದಾರೆ. ಇದರ ಮಧ್ಯೆ ಪ್ರತಿಭಟನೆಗಳು ಮುಂದುವರೆದಿದ್ದು ಇಂಟರ್ನೆಟ್ ಬ್ಲಾಕ್ಔಟ್ ಆಗಿದೆ. ಇದು ಯಾವುದೇ ಕ್ಷಣದಲ್ಲಿ ದೊಡ್ಡ ಘರ್ಷಣೆಗೆ ಕಾರಣ ಆಗಬಹುದು ಅಂತಾನೂ ವಿಶ್ಲೇಷಕರು ಅಂದಾಜಿಸ್ತಾ ಇದ್ದಾರೆ. Numbers introduced today. We had a wonderful speech in front of great people in Detroit, mostly in the car business, and we're setting records in manufacturing. It's going very well. I think people appreciated what I had to say in terms of the numbers. So we're very happy about that. I'm going back to the White House now. We're going to look at the whole situation that's going on in Iran. It's really bad stuff. Minnesota is going to have to take care of itself for a little while. We have tremendous theft and fraud going on in that state because you have an incompetent governor, grossly incompetent governor, and a corrupt governor. But we'll straighten that out. But Iran is on my mind when I see the kind of death that is happening over there, we think. So we're going to get some accurate numbers. I'll have it in about 20 minutes. We'll get some accurate numbers as to what's happening with regard to the killing. The killing looks like it's significant, but we don't know yet for certain. I'll know within 20 minutes. So, on sanctuary cities, and we'll act accordingly. On sanctuary cities. That U.S. airstrikes, if it comes to that, will have the result of protecting the protesters? Well, you never know, do you? You never know. Do you think it's So far, my track record's been excellent, but you never know. Do you think it's going to be something kinetic like that, or more like cyber? Or Well, I can't tell you that. I know exactly what it would be. We have to make a decision. Sir,
but I can't be. Obviously, I can't be telling you. Timeline, yeah, timeline. Sir, Jamie Dimon said today that it's not a great idea to be chipping away at the Fed's independence. Do you think Jamie Dimon's wrong about that? Yeah, I think it's fine what I'm doing. We have a bad Fed person. He was extended by Biden, and yeah, I think he's wrong. I think it's wrong. He's done a bad job. We should have lower rates. Jamie Dimon probably wants higher rates. Maybe he makes more money that way. On Sanctuary Jamie City, Dimon sir. also was talking about the 10% credit cards. The House Speaker said that it could have negative side effects if it was imposed through Congress. Are you concerned about that? Have you talked about No, I'm not. I think that people that are paying 28% interest should be protected. We're talking about for a 1-year period, but when you have a bank, whether it's Jamie Dimon or anybody else, charging people 28, 32%, 30%, 31%, one case 35%, no, I'll help those people. That's all right. Sanctuary City, sir. In your speech, you said It's a you were 1-year 10%. Let the people have a break. In your speech, you said that you're going to be cutting off funding for sanctuary cities on February 1st. That's right. What kind of funding? You'll see. It'll be significant. All federal funding? On healthcare, is there something that you can do with insurance companies to bring down premiums like you're doing with credit Yeah, I'm cards? going to meet with the insurance companies, but I want the money to go directly to the people. It's very simple. Into a healthcare savings account, but directly to the people so the people can buy their own healthcare.